ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕಾಶಿ ಜಗದ್ಗುರುಗಳ ಆಶೀರ್ವಾದ ಪಡೆದ ಯುವ ಉದ್ಯಮಿ ಪೃಥ್ವಿ ಕತ್ತಿ ಮಾನವ ಜೀವನಕ್ಕೆ ಮೌಲ್ಯಗಳಿಂದ ಬದುಕುವ ಜನರಿಗೆ ದಾರಿ ತೋರಿಸಿದ ಧರ್ಮವೇ ವೀರಶೈವ. ಸತ್ಯ ಮತ್ತು ಶುದ್ಧತೆಯಿಂದ ಕೂಡಿದ ಸಮಾಜವನ್ನು ನಿರ್ಮಿಸಿದ ಧರ್ಮವು ವೀರಶೈವವೇ. ಈ ಧರ್ಮದ ಇತಿಹಾಸ ಮತ್ತು ಪರಂಪರೆ ಅತ್ಯಂತ ಪ್ರಾಚೀನ ಮತ್ತು ವಿಸ್ತಾರವಾದುದು ಎಂದು ಇದೇ ವೇಳೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನಮ್ಮ ಹುಕ್ಕೇರಿ ಕಾಶಿ ಜಗದ್ಗುರು ಅವರ ಆಗಮಿಸಿದ್ದಾರೆ. ನಾವೆಲ್ಲರೂ ಅವರ ಆಶೀರ್ವಾದ ಪಡೆದು ಪಾವನರಾಗಿದ್ದೀವಿ. ಹಾಗೆಯೇ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಖುಷಿ ಅನಿಸುತ್ತೆ. ಯಾವಾಗ ಯಾವ ಜಗದ್ಗುರುಗಳು ಬಂದಾರ ಆ ಟೈಮ್ ನಾನು ಇಲ್ಲಿ ಬಂದಿದ್ದೀನಿ ಅಂತ ಒಂದು ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಯಾಕಂದ್ರೆ ಈ ಮಠದ ಒಂದು ಪರಂಪರೆ ಹಾಗೂ ನಮ್ಮ ಮನೆತನದ ಹಾಗೂ ಈ ಮಠದ ಒಂದು ಸಂಬಂಧ ಭಾಳ ಹಳೆಯ ಸಂಬಂಧ. ಮೊದಲಿಂದನೂ ನಾವು ಈ ಮಠಕ್ಕೆ ನಡ್ಕೊಂಡು ಬಂದಿದ್ದೀವಿ, ಮುಂದೂ ಕೂಡ ನಡ್ಕೊಂಡು ಹೋಗ್ತೀವಿ ಅಂತ ಮಾತನ್ನು ಹೇಳಿ ನನ್ನನ್ನು ಕರೆಸಿ ನನಗೆ ಆಶೀರ್ವಾದ ಪಟ್ಟಿದ್ದಕ್ಕೆ ಪೂಜ್ಯರಿಗೆ ಹಾಗೂ ಎಲ್ಲರೂ ಕೂಡ ನಮಸ್ಕಾರ ಹೇಳಿದ್ದೇನೆ. ನಾವು ದೀಕ್ಷಾ ಯಾತ್ರೆಗಳು ಮಾಡ್ತಿರ್ತೀವಿ. ಪ್ರತಿ ವರ್ಷ ಇಲ್ಲ ಅಂತಂದ್ರು ನಮಗೆ ಒಂದು ವರ್ಷದ ಅವಧಿಯೊಳಗೆ ಕನಿಷ್ಠ 2,000 ಜನ ಈ ಮಠದಲ್ಲಿ ದೀಕ್ಷಾ ಆಗ್ತಾರೆ. ಹೊರಗಂತೂ ಬೇರೆನೆ. ಅದಕ್ಕೆ ವಿಪಾಣಿ ಅವರಿಸಿದ್ರಿ ಒಂದು ಕೆಲಸ ಏನಂತಂದ್ರೆ ಜ್ಯೋತಿಷ್ಯ ಹೇಳ್ತಾರೆ. ಬಹಳಷ್ಟು ಜನ ಜ್ಯೋತಿಷ್ಯವನ್ನು ಹೇಳುವ ಶಾಸ್ತ್ರಗಳಿರ್ತಾರೆ. ಇದು ಕೂಡ ಒಂದು ಪ್ರಯೋಗ ಅನ್ನೋ ಹಾಗೆ ಅವರಲ್ಲಿ ಯಾರು ಜ್ಯೋತಿಷ್ಯವನ್ನು ಕೇಳಕ್ಕೆ ಬರ್ತಾರೆ, ಮೊದಲನೇ ಕೆಲಸ ಆ ಮನುಷ್ಯ ಮಾಡೋದು, ನಿನ್ ಕೊಳ್ಳಾಗ ಲಿಂಗ ಇದೆನಾ, ನೀವು ಲಿಂಗ ತೆಕ್ಕೊಳ್ಳೇಬೇಕು ಅನ್ಕೊಂಡು ಬಹುಶಃ ಒಂದು 4-5 ಬಾರಿ. ಇವತ್ತು ಎಷ್ಟು ಜನ ಬಂದ್ರೆ ನಿಪಾಣಿಂದ 14 ಜನ ಇವತ್ತು ಬಂದಿದ್ದಾರೆ ಸರ್. ಇವರೆಲ್ಲ ಅಯ್ಯಾಚಾರ ಮಾಡ್ಕೊಳ್ಳೋ ಹಂಗೆ ವ್ಯವಸ್ಥಿತವಾಗಿ ಶಿವಾಚಾರ್ಯರು ಕೂಡ ವಿಶೇಷವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಿದರ್ಶನ. ಅದಕ್ಕೆ ಇವೆಲ್ಲ ಪುರೋಹಿತರು ಜ್ಯೋತಿಷ ಬರೇ ಚೀಟಿ ಅಡ್ಡ ಕೊಟ್ಟು ಕಳಿಸ್ತಾರ. ನೀವು ದೀಕ್ಷಾನ ಆಗ್ಬೇಕು ಅನ್ನೋ ಉದಾಹರಣೆ ನಮ್ಮ ಚಿರಾನಂದ ಹಿರೇಮಠ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕ್ರಮದ ಜೊತೆ ಮೌನವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗುರುಕುಲದ ಮುಖ್ಯಸ್ಥರಾದ ಸಂಪತ್ ಕುಮಾರ್ ಶಾಸ್ತ್ರಿಗಳಿದ್ದಾರೆ. ಈಗ ವೇದ ವರ್ಷದವರಿಗೆ ಇವತ್ತಿನ ಕಾರ್ಯಕ್ರಮ ಆರಂಭ ಆಗ್ತದೆ. ಬಹುಶಃ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳು ಬಹಳ ದೊಡ್ಡ ಜ್ಯೋತಿಷ್ಯ ಆಗಮ ವೇದದಲ್ಲಿ ಪಂಡಿತರು. ಅದಕ್ಕಾಗಿ ಅವರ ಹೆಸರಿನಿಂದಲೇ ವೇದ ಪಾಠಶಾಲೆ ಆರಂಭ ಆಗಿದೆ. ಇವತ್ತು ಒಟ್ಟು ಸ್ವೀಕಾರ ಕಾರ್ಯಕ್ರಮ ಅಂತ ಮಾಡ್ತೀವಿ. ಅದಕ್ಕೆ ಈಗ ವೇದ ವರ್ಷದೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ನಮ್ಮ ಸಂಪತ್ ಕುಮಾರ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಇರ್ತಕ್ಕಂಥ ನಮ್ಮ ಗುರುಕುಲದ ಹುಡುಗರು ವೇದ ವರ್ಷವನ್ನು ಮಾಡಬೇಕು. ಯಾಕೆ ನಡೀತೇವೆ ಅಂದ್ರೆ ಈಗ ಪಲ್ಲಕ್ಕಿ ಉತ್ಸವ ಮುಗಿದ ಮೇಲೆ ಅವ್ರು ಬಂದದ್ದು ನೀವು ನನಗೆ ಫೋನ್ ಮಾಡಿಲ್ಲ, ಇವತ್ತು ಬಂದ್ರಿ. ಇದು ಮಠ ಮಾಡಬೇಕಾಗಿರೋ ಕೆಲಸ. ಮಠದಲ್ಲಿ ಏನು ಅಂತಂದ್ರೆ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ಬರೆಯುವುದು ಮಠ ಅಲ್ಲ, ಅದು ಹಂಗೂ ಅಲ್ಲ. ಸುಮ್ಮನೆ ಬರ್ತಾ ಇರ್ಬೇಕು, ಆಶೀರ್ವಾದ ಪಡಿತಾ ಇರ್ಬೇಕು. ಅದಕ್ಕೆ ಬಹುಶಃ ನೀವು ಅನ್ಕೋಬಹುದು ದೊಡ್ಡ ಗಾಯಕರು ಬಂದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೇ ಮಠದಿಂದ ಬೆಳೆದಿರ್ತಕ್ಕಂಥ ರವೀಂದ್ರ ಸೂರ್ಗಾಮಿ ಇವತ್ತು ಗುರುಗಳ ಆಶೀರ್ವಾದ ಪಡಿಲಿಕ್ಕೆ ಬಂದಿರುವುದು ಅನಿರೀಕ್ಷಿತ ಅನುಭವ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಆಗಮಿಸಿದ್ದಾರೆ.
गुरु साक्षात् परब्रह्म तस्मै श्री गुरवे नमः.